1760 ಅಮೆರಿಕದ ಪೆನಿಲೇನಿಯಾದಲ್ಲಿ ಫಿಲಡೆಲ್ಫಿಯಾದಲ್ಲಿ ಗುಲಾಮಗಿರಿಯಲ್ಲಿ ಅವರು ಜನಿಸಿದಂತ ಒಬ್ಬ ವ್ಯಕ್ತಿ. ಮತ್ತು ಬಾಲ್ಯದಲ್ಲಿ ಅವನು ಮತ್ತು ಅವರ ಕುಟುಂಬವನ್ನು ಡೆಲ್ವೇರ್ನಲ್ಲಿರುವ ತೋಟದ ಮಾಲೀಕರಿಗೆ ಮಾರಲಾಯಿತು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅವರನ್ನ ಮಾರಲಾಯಿತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಕಠಿಣ ಪರಿಸ್ಥಿತಿಗಳಲ್ಲಿ ಈ ರೀತಿ ಮಾಡಬೇಕಾದಂತ ಪರಿಸ್ಥಿತಿ ಅವರಿಗೆ ಉಂಟಾಯಿತು. ಮತ್ತು ಆಲೆನ್ ಕ್ರೈಸ್ತ ನಂಬಿಕೆಯಲ್ಲಿ ಭರವಸೆಯನ್ನು ಕಂಡುಕೊಂಡನು. ಮತ್ತು ಕ್ರೈಸ್ತ ನಂಬಿಕೆಯಲ್ಲಿ ಉತ್ತಮವಾದಂತ ಒಂದು ಭರವಸೆಯನ್ನ ಕಂಡುಕೊಂಡನು ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ 17ನೇ ವಯಸ್ಸಿನಲ್ಲಿ ಮೆಥೋಡಿಸ್ಟ್ ಬೋಧಕನು ಮೋಕ್ಷದ ಬಗ್ಗೆ ಮಾತಾಡುವುದನ್ನು ಆಲೆನ್ ಕೇಳಿದನು ಮತ್ತು ಅವನು ತನ್ನ ಜೀವನವನ್ನು ಕ್ರಿಸ್ತನಿಗೆ ಕೊಟ್ಟನು. ಅವನ ಆಳವಾದ ದೃಢ ನಿಶ್ಚಯವು ಅವನನ್ನು ಇತರ ಗುಲಾಮ ಜನರೊಂದಿಗೆ ಸುವಾರ್ತೆಯನ್ನು ಹಂಚಿಕೊಳ್ಳಲು ಕಾರಣವಾಯಿತು. ಕಳೆದ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಆತನು ಉತ್ತಮ ಮೆಥೋಡಿಸ್ಟ್ ಮತ್ತು ಬೋಧಕನು ಆಗಿ ಮೋಕ್ಷದ ಬಗ್ಗೆ ಮಾತಾಡುವುದನ್ನು ಮತ್ತು ತನ್ನ ಜೀವನವನ್ನು ಕ್ರಿಸ್ತನಿಗೆ ಕೊಟ್ಟನು ಎಂಬತಕ್ಕಂಥ ವಿಷಯವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಸುವಾರ್ತೆಯನ್ನು ಹಂಚಿಕೊಳ್ಳಲು ಅವರಿಗೆ ಒಂದು ಉತ್ತಮವಾದಂತ ಒಂದು ಅವಕಾಶ ಸಿಕ್ಕಂಗಾಯ್ತು. ಅದರೊಂದಿಗೆ ಉತ್ತಮವಾದಂತ ಒಂದು ಅವಕಾಶ ಸಿಕ್ತು. ಅವರ ನಂಬಿಕೆ ಮತ್ತು ಕಠಿಣ ಪರಿಶ್ರಮವನ್ನು ನೋಡಿ ಅವನ ಯಜಮಾನನ ಸ್ವಾತಂತ್ರ್ಯವನ್ನು ಖರೀದಿಸಲು ಅವನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1780ರಲ್ಲಿ ಅವರಿಗೆ ಒಂದು ಉತ್ತಮವಾದಂತ ಒಂದು ಸ್ವಾತಂತ್ರ್ಯ ಕೂಡ ಅಲ್ಲಿ ಸಿಗ್ತಾ ಇದೆ. ಈ ರಿಚರ್ಡ್ ಆಲೆನ್ ಅವರ ಆರಂಭಿಕ ಜೀವನ ಮತ್ತು ಕರೆ ನಾವು ನೋಡುವಾಗ ಅವರಿಗೆ ಬಹಳ ಒಂದು ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಅವರು ಜನಿಸ್ತಾರೆ. ಅವರ ಬಾಲ್ಯದಲ್ಲಿ ಅವರ ಎಲ್ಲಾ ಒಂದು ಬೇರೆ ಕಡೆ ಅವರು ಮಾರಲ್ಪಡ್ತಾರೆ. ಅದಾದ ನಂತರ ಅವರ 17ನೇ ವಯಸ್ಸಿನಲ್ಲಿ ಮೆಥೋಡಿಸ್ಟ್ ಬೋಧಕನಾಗಿ ಮೋಕ್ಷದ ಬಗ್ಗೆ ಮಾತನಾಡುವುದನ್ನ ಮತ್ತು ಅಲ್ಲಿ ಸುವಾರ್ತೆ ಸಾರಲಿಕ್ಕೆ ಕೂಡ ಒಂದು ಉತ್ತಮವಾದಂತ ಒಂದು ಅವಕಾಶ ಸಿಕ್ಕಾಗ ಆಯ್ತು ಎಂಬತಕ್ಕಂಥ ವಿಷಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ನಾವು ಮುಂದೆ ಅವರ ಜೀವನ ಬಗ್ಗೆ ನಾವು ನೋಡುವಾಗ ರಿಚರ್ಡ್ ಆಲೆನ್ ಅವರ ಗುಲಾಮರಿಗೆ ಒಂದು ಬೆಳಕಿನ ಒಂದು ನಕ್ಷತ್ರವಾಗಿದ್ರು ಅಂತಕ್ಕಂಥ ಅವರು ಈ ರಿಚರ್ಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವರು ಕೂಡ ಅನೇಕ ಜನರಿಗೆ ಬೆಳಕನ್ನು ಉದಯಿಸುವಂತ ವ್ಯಕ್ತಿಯಾಗಿದ್ರು ಎಂಬತಕ್ಕಂಥದನ್ನ ನಾವು ನೋಡಿ. ಇವರ ಒಂದು ಜೀವನದಲ್ಲಿ ಭಾನುವಾರದಂದು ಪೂಜೆ ಮಾಡುವ ಬಯಕೆಯಿಂದ ತುಂಬಿದ ರಿಚರ್ಡ್ ಆಲೆನ್ ಮತ್ತು ಅಬ್ಸಲೋಮ್ ಜೋನ್ಸ್ ಅವರ ಆಫ್ರಿಕನ್ ಅಮೆರಿಕನ್ನರೊಂದಿಗೆ ಸಭೆಯನ್ನು ಪ್ರವೇಶಿಸಿದರು. ಆದ್ರೆ ಪ್ರಾರ್ಥನೆಯ ಮಧ್ಯದಲ್ಲಿ ಹಿಂಸಾತ್ಮಕವಾಗಿ ತೆಗೆದು ಹಾಕಲಾಯಿತು. ಇವರು ಭಾನುವಾರದಂದು ಪೂಜೆ ಮಾಡುವ ಬೈಕಿಂದ ತುಂಬಿದ ರಿಚರ್ಡ್ ಆಲೆನ್ ಮತ್ತು ಅಬ್ಸಲೋಮ್ ಜೋನ್ಸ್ ಅವರ ಆಫ್ರಿಕನ್ ಅಮೆರಿಕನ್ನರೊಂದಿಗೆ ಸಭೆಯನ್ನು ಪ್ರವೇಶಿಸಿದರು. ಅದಾದ ನಂತರ ಅವರು ತಮ್ಮ ಜನಾಂಗಕ್ಕಾಗಿ ತಿರಸ್ಕರಿಸಲ್ಪಟ್ಟ ಅವರು ಮುರಿದ ಹೃದಯಗಳೊಂದಿಗೆ ಹೊರ ನಡೆದರು, ಆದ್ರೆ ಮುರಿದ ನಂಬಿಕೆಯೊಂದಿಗೆ ಅಲ್ಲ ಎಂಬತಕ್ಕಂಥದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರು ರೈತನ ಅಡಿಯಲ್ಲಿ ಗುಲಾಮಗಿರಿಯಲ್ಲಿ ಜನಿಸಿದ ರಿಚರ್ಡ್ ಜನಿಸ್ತಾರೆ ಮತ್ತು ಅವರು ಓದು ಮತ್ತು ಬರವಣಿಗೆ ಆರಂಭಿಕ ಮಾನ್ಯತೆ ಅವರನ್ನು ದೇವರೊಟ್ಟಿಗೆ ಅವರು ಹತ್ತಿರಕ್ಕೆ ಕರೆತರುತ್ತೆ. ಅಂದ್ರೆ ಬೈಬಲ್ ಸತ್ಯವೇದದೊಂದಿಗೆ ಅವರನ್ನು ಅದು ಅವರ ಕರೆಯನ್ನು ವರ್ತಿಸಿತು ಎಂಬತಕ್ಕಂಥದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಮುಂದೆ ನಾವು ನೋಡುವಾಗ ಅವರ ದೈವ ಗುರುವಿನಿಂದ ಪ್ರೋತ್ಸಾಹಿಸಲ್ಪಟ್ಟ ಅವರು 1786ರಲ್ಲಿ ತಮ್ಮ ಮನೆಯಿಂದ ಕ್ರಿಸ್ತನನ್ನು ಬೋಧಿಸಲು ಪ್ರಾರಂಭಿಸಿದರು. ನಂತರ ಅವರು ಕುಟುಂಬದೊಂದಿಗೆ ಬಿಡುಗಡೆಯಾದ ಆಲೆನ್ 1715ರಿಂದ 1830ರವರೆಗೆ ಸ್ವಾತಂತ್ರ್ಯ ಕರಿಯರ್
ನಾಯಕನಾಗಿ ಹೊರಹೊಮ್ಮಿದರು. ಉತ್ತಮವಾದಂತ ಒಬ್ಬ ಸೇವಕನಾಗಿ ಉತ್ತಮವಾದಂತ ಒಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಅವರು ಸೇವೆಯಲ್ಲಿ ಉತ್ತಮವಾದಂತ ಒಬ್ಬ ನಾಯಕನಾಗಿ ಅವರು ಹೊರಹೊಮ್ಮಿದರು ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಆಫ್ರಿಕನ್ ಸಭೆಯನ್ನು ಸ್ಥಾಪಿಸಿದರು ಮತ್ತು ಸುವಾರ್ತಿಕನಾಗಿ ಪ್ರಯಾಣಿಸಿದರು ಮತ್ತು ದಬ್ಬಾಳಿಕೆ ಒಳಗಾದವರಿಗೆ ಕ್ರಿಸ್ತನ ವಿಮೋಚನಾ ಪ್ರೀತಿಯನ್ನ ತೋರಿಸಿದರು. ಯಾರ್ಯಾರು ಕಷ್ಟದಲ್ಲಿ, ಯಾರ್ಯಾರು ಒಂದ್ ಸ್ವಲ್ಪ ಹಿಂಸೆಯಲ್ಲಿ, ಈ ರೀತಿಯಲ್ಲಿ ಬಾಧೆ ಪಡ್ತಾ ಇರ್ತಾರೋ ಅವರಿಗೆ ವಿಮೋಚನಾ ಪ್ರೀತಿಯನ್ನ ಅವ್ರಿಗೆ ತೋರಿಸಿದ್ರು ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತೇವೆ. ಮತ್ತು ನಿರಾಕರಣೆ ಮತ್ತು ಜನಾಂಗೀಯತೆ ಹೊರತಾಗಿ ಆಲೆನವರ ಸಂಕಲ್ಪ ಎಂದಿಗೂ ಕಡಿಮೆ ಆಗ್ಲಿಲ್ಲ ಎಂಬತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಮತ್ತು ಅವರು ಆಫ್ರಿಕನ್ ಮೆಥೋಡಿಸ್ಟ್ ಎಸ್ಕೋಲೋಪ್ ಸಭೆಯ ಮುಂದೆ ಬಿಷಪ್ ಆಗಿ ನೇಮಕಗೊಳ್ತಾರೆ ಮತ್ತು ಅವರು ಹುಟ್ಟು ಹಾಕಿದ ಚಳುವಳಿ ನಿಜವಾಗಿಯೂ ರಿಚರ್ಡ್ ಆಲೆನ್ ಗುಲಾಮರಿಗೆ ಬೆಳಕಿನ ನಕ್ಷತ್ರವಾದರು ಎಂಬುದಾಗಿ ನಾವು ನೋಡ್ತೇವೆ. ಇವರು ಅನೇಕರಿಗೆ, ಕಷ್ಟದಲ್ಲಿರುವವರಿಗೆ, ಅನೇಕ ಸಮಸ್ಯೆಗಳಲ್ಲಿರುವವರಿಗೆ, ಮನೆಯಿಂದ ದೂರ ತಳ್ಳಲ್ಪಟ್ಟವರಿಗೆ ಅಂತವ್ರಿಗೆ ಇವರು ಬೆಳಕಾಗಿದ್ರು ಅಂತಕ್ಕಂಥದನ್ನ ಇಲ್ಲಿ ಮುಖ್ಯವಾಗಿ ನಾವು ಗ್ರಹಿಸಿಕೊಳ್ಳಬೇಕಾದಂತ ಒಂದು ಸಂಗತಿಯಾಗಿದೆ. ಪಾಪಗಳಿಂದ ಗುಲಾಮರಾಗಿದ್ದ ನಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾನೆ. ಇತರರನ್ನು ಬಿಡುಗಡೆ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಅದರಿಂದ ನೋಡ್ರಿ, ನಾವು ಪಾಪಗಳಿಂದ ಗುಲಾಮರಾಗಿರುವಂತವರನ್ನ ದೇವರು ಅನೇಕರನ್ನ ಬಿಡುಗಡೆ ಮಾಡಿದ. ಈ ದಿನಮಾನಗಳಲ್ಲಿ ಈಗಲೂ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಾಪದಲ್ಲಿ ಜೀವಿಸ್ತಾ ಇರ್ತೀವಿ. ಅನೇಕ ಜನರು ಪಾಪದಲ್ಲಿ ಜೀವಿಸುವಾಗ ಅವರ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿರ್ತಾನೆ, ಅದರಿಂದ ಬಿಡುಗಡೆ ಮಾಡಿರ್ತಾನೆ. ಅದೇ ರೀತಿಯಲ್ಲಿ ಇತರರನ್ನು ಕೂಡ ಆ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿ, ನಾವು ಕ್ರೈಸ್ತನನ್ನು ಕಂಡುಕೊಂಡು ಕ್ರಿಸ್ತನ ಕಾರ್ಯಗಳಲ್ಲಿ ಜೀವಿಸುತ್ತಾ ಕ್ರಿಸ್ತನ ನಡವಳಿಕೆಯಲ್ಲಿ ನಾವು ನಡೆಯುತ್ತಾ ನಾವು ಇರುವಾಗ ಆ ಒಂದು ಜವಾಬ್ದಾರಿ ಕೂಡ ನಮಗೆ ಕೊಡಿ. ಯಾರು ಪಾಪದಲ್ಲಿ ಜೀವಿಸ್ತಾ ಇರ್ತಾರೋ, ಯಾರು ಕಷ್ಟದಲ್ಲಿ, ಅನೇಕ ಸಮಸ್ಯೆಗಳಲ್ಲಿ, ರೋಗ ರುಜಿನಗಳಲ್ಲಿ ಮತ್ತು ಈ ರೀತಿಯಾದಂತ ಬಾಧೆ ಪಡ್ತಾರೋ ಅವ್ರಿಗೆಲ್ಲ ನಾವು ಪ್ರೋತ್ಸಾಹಿಸಿ ಆ ಪಾಪದಿಂದ ಬಿಡುಗಡೆ ಹೊಂದಿ ನೂತನ ಜೀವಿತವನ್ನು ಹೊಂದಿಕೊಳ್ಳುವಂತೆ ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ ಆಗಿದೆ ಎಂಬುದಾಗಿ ಇಲ್ಲಿ ನಾವು ಕಂಡುಕೊಳ್ಳಬಹುದು. ಮತ್ತು ನಾವು ಇವರ ಒಂದು ಜೀವನದಲ್ಲಿ ನಾವು ನೋಡುವಾಗ ಅವರ ಜೀವನಕ್ಕೆ ಸಂಬಂಧಿಸಿದ ಅಂತ ಒಂದು ಮುಖ್ಯವಾದಂತ ವಚನ ಅವರು ಏನಂತಂದ್ರೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರೋದ್ರಿಂದ, ಗಲಾತ್ಯ 3:28 ನಾವು ನೋಡ್ತಾ ಇದ್ದೇವೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರೋದ್ರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಈ ಒಂದು ವಚನದ ಆಧಾರದ ಮೇಲೆ ಅವರು ಬಹಳಷ್ಟು ಸೇವೆಯನ್ನು ಮಾಡಿರುವಂತ ಒಬ್ಬ ವ್ಯಕ್ತಿ ಅಂದ್ರೆ ರಿಚರ್ಡ್ ಆಲೆನ್ ಅವರು. ಅವರು ಒಂದು ನಾವೆಲ್ಲ ಕೂಡ ಈ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಮತ್ತು ನಮ್ಮಲ್ಲಿ ನಾನು ಗ್ರೀಕನು, ಆಳು ಒಡೆಯ, ಹೆಣ್ಣು ಗಂಡು ಎಂಬತಕ್ಕಂಥ ಭೇದ ಇಲ್ಲವೇ ಇಲ್ಲ. ಆ ರೀತಿಯಲ್ಲಿ ಇರಬೇಕು. ಯಾಕಂದ್ರೆ ನಾವೆಲ್ಲ ಕ್ರಿಸ್ತನ ಮಕ್ಕಳು, ಒಂದೇ ಶರೀರವಾಗಿದ್ದೇವೆ ಅಂತಕ್ಕಂಥದನ್ನ ನಾವು ಗ್ರಹಿಸ್ಕೊಳ್ಬೇಕು ಅಂತ ಹೇಳಿ ಆತನ ಹೇಳ್ತಾ ಇದ್ದ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಅವರು ಆ ವಾಕ್ಯದ ಆಧಾರದ ಮೇಲೆ ಅನೇಕ ಸೇವೆಗಳನ್ನು ಮುಂದೆ ನಾವು ನೋಡುವಾಗ ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಏನು ಪಡ್ತದಪ್ಪ ಅಂತಂದ್ರೆ,
ಅವರು ತಿಳ್ಕೊಂಡಿರೋದೇನಾದ್ರೆ ದೇವರ ಶಕ್ತಿಯು ದೈಹಿಕ ಅಥವಾ ಆಧ್ಯಾತ್ಮಿಕ ಯಾವುದೇ ಸರಪಳಿಗಳನ್ನ ಮುರಿಯಬಹುದು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ದೇವರ ಒಂದು ಶಕ್ತಿ ಒಂದು ದೈವಿಕ ಆಧ್ಯಾತ್ಮಿಕ ಸರಪಳಿಗಳನ್ನು ಮುರಿಯಬಹುದು ಅಂತಂದ್ರೆ ದೇವರ ಒಂದು ಕಾರ್ಯ, ದೇವರು ಯಾವ ಕಾರ್ಯವಾದ್ರೂ ಕೂಡ ಅದು ನೆರವೇರಿಸ್ತಾರೆ. ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ರಿಚರ್ಡ್ ಆಲೆನ್ ಅವರು ಉತ್ತಮವಾದಂತ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ. ಅವರು ಅಮೆರಿಕದಲ್ಲಿ ಜನಿಸಿ ಮತ್ತು ಅವರ ಮೂಲಕವಾಗಿ ದೇವರು ಅನೇಕ ಜನರಿಗೆ ಅವರು ನೋಡಿ ಬೆಳಕಾಗಿರುವಂತೆ ದೇವರು ಅವರನ್ನು ನಡೆಸಿದ್ದಾರೆ. ಮತ್ತು ಅವರ ಮೂಲಕವಾಗಿ ಅನೇಕರಿಗೆ ಸ್ವಾರ್ಥ ಸೇವೆಯನ್ನು ಕೂಡ ಅಲ್ಲಿ ದೇವರು ಮಾಡ್ಲಿಕ್ಕಾಗುವಂತೆ ದೇವರು ಸಹಾಯ ಮಾಡಿದ್ದಾರೆ. ಮತ್ತು ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಾಗಲೂ ಮತ್ತು ಅನೇಕ ಸಮಸ್ಯೆಗಳು ಬಂದಾಗಲೂ ದೇವರು ಅವರ ಕೈ ಹಿಡಿದು ಅವರು ಉತ್ತಮ ಒಬ್ಬ ಮಿಷನರಿ ಆಗಿ ಸೇವೆ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾರೆ. ಮತ್ತು ನಾವು ನೋಡ್ತಾ ಇದ್ದೇವೆ, ಅವರು ಉತ್ತಮವಾದಂತ ವಾಕ್ಯದ ಆಧಾರದ ಮೇಲೆ ಅವರು ಹೇಳ್ತಾರೆ ಏನಂದ್ರೆ, ಯಾವ ಹೆಣ್ಣು ಗಂಡು ಮತ್ತು ಒಡೆಯ ಆಳು ಮತ್ತು ನಾನು ಗ್ರೀಕ ನಾನು ಯೆಹೂದ್ಯನು ಎಂಬತಕ್ಕಂಥ ಯಾವುದೇ ಭೇದ ಭಾವ ಇಲ್ಲದೆ ಇರಬೇಕು ಎಂಬುದಾಗಿ ಅವರು ತಿಳಿಸುವಂತವರಾಗಿದ್ದಾರೆ. ಮತ್ತೆ ನಾವು ನೋಡುವಾಗ ನಮ್ಮ ಒಂದು ದೇವರ ಒಂದು ಪ್ರಭಾವ, ದೇವರ ಒಂದು ಶಕ್ತಿ ಅದು ಬಹಳಷ್ಟು ಶ್ರೇಷ್ಠವಾದದ್ದು. ಅವರ ಒಂದು ಜೀವನ ಎಂತ ಕಾರ್ಯವಾದರೂ ಸಾಧಿಸ್ತೈತೆ ಎಂಬತಕ್ಕಂಥದನ್ನ ಅವರು ಗ್ರಹಿಸಿಕೊಂಡ್ರು ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಖ್ಯವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತಂದ್ರೆ, ಯೇಸು ಸ್ವಾಮಿ ಮಾಡಿದ ಮೊದಲನೇ ಅದ್ಭುತ ಕಾರ್ಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾನಾ ಊರಿನಲ್ಲಿ ಯೇಸು ಸ್ವಾಮಿ ಮಾಡಿದ ಮೊದಲನೇ ಅದ್ಭುತ ಕಾರ್ಯದ ವಿಷಯವಾಗಿ ಇವತ್ತಿನ ದಿವಸದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇಲ್ಲಿ ನಾವು ನೋಡುವಾಗ ಯೇಸು ಈ ಮೊದಲನೇ ಸೂಚಕ ಕಾರ್ಯವನ್ನು ಗಲೀಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ಬರ್ತಾರೆ, ಅವರ ತಾಯಿ ಕೂಡ ಇರ್ತಾರೆ ಮತ್ತು ಆತನ ಶಿಷ್ಯರು ಕೂಡ ಅಲ್ಲಿ ಬರ್ತಾರೆ. ಮತ್ತು ಅಲ್ಲಿ ದ್ರಾಕ್ಷಾರಸ, ಆ ಒಂದು ಕೂಟದಲ್ಲಿ ಒಂದು ಕೊರತೆ ಉಂಟಾಗುತ್ತದೆ. ಅದೇನಂದ್ರೆ ದ್ರಾಕ್ಷಾರಸ ಸಾಲದೆ ಹೋಗುವಂತ ಒಂದು ಸ್ಥಿತಿ ಅಲ್ಲಿ ಬರುತ್ತದೆ. ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರ ತಾಯಿ ಹತ್ರ ಹೋಗಿ ಹೇಳುವಾಗ ಅವರು, ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿ ಕೆಲಸದವರಿಗೆ, ಆತನ ನಿಮಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದಳು. ಯೆಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳನ್ನು ಅಲ್ಲಿ ಇಟ್ಟಿದ್ದವು. 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ವು. ಆಗಿನ ಕಾಲಕ್ಕೆ ಅದು ಯೆಹೂದ್ಯರ ಒಂದು ಶುದ್ಧಾಚಾರಕ್ಕಾಗಿ ಅದು ಉಪಯೋಗ ಮಾಡುವಂತ ಒಂದು ಕಲ್ಲಿನ ಬಾನೆಗಳನ್ನ ಅಲ್ಲಿ ಇಟ್ಟಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಆ ಬಾಣಗಳಿಟ್ಟು ಯೇಸು ಅವರಿಗೆ ಈ ಬಾಣಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ರಗಾರನಿಗೆ ಕೊಡ್ರಿ ಎಂದು ಹೇಳಿದಾಗ, ಎಲ್ಲಿಂದ ಬಂದು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ರ ತಿಳಿದಿರಲಿಲ್ಲ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸು ಸ್ವಾಮಿ ಆ ಒಂದು ಕಾನಾ ಊರಿನಲ್ಲಿ ಅದ್ಭುತವಾಗಿ ಆ ಒಂದು ನಡೆಯುವಂತ ಒಂದು ಮದುವೆಯಲ್ಲಿ ದ್ರಾಕ್ಷಾರಸದ ಕೊರತೆ ಉಂಟಾದಾಗ ಅಲ್ಲಿ ಮಾಡಿರುವಂತ ಅದ್ಭುತ ಕಾರ್ಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ಮುಖ್ಯವಾದಂತ ವಚನ ಏನಪ್ಪಾ ಅಂದ್ರೆ, ನಾವು ನೋಡ್ತಾ ಇದ್ದೇವೆ 11ನೇ ವಚನ, ಅಲ್ಲಿ ಯೇಸು ಈ ಮೊದಲನೇ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನ ತೋರ್ಪಡಿಸಿದನು ಎಂಬುದು. ತನ್ನ ಮಹಿಮೆಯನ್ನ ಅನೇಕ ಜನರಿಗೆ ತೋರ್ಪಡಿಸ್ತಾರೆ. ಯೇಸು ಸ್ವಾಮಿ ಮೊಟ್ಟ ಮೊದಲನೇದಾಗಿ ಅವರ ಅದ್ಭುತ ಕಾರ್ಯವನ್ನು ಮಾಡಿ
ದೇವರ ಒಂದು ಮಹಿಮೆ ಅದು ಎಷ್ಟೋ ಉನ್ನತವಾಗಿದೆ. ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ದೇವರು ಅದ್ಭುತ ಮಾಡುವಂತ ದೇವರು. ಮತ್ತು ಅಲ್ಲಿ ಆತನು ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸುವುದರಿಂದ ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಎಂಬುದಾಗಿ ಇವತ್ತು ನಾವು ಎಷ್ಟೋ ಜನರ ಜೀವನದಲ್ಲಿ ನಾವು ನೋಡ್ತಾ ಇದೆ. ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾರೆ, ಅನೇಕರಿಗೆ ಸ್ವಸ್ಥತೆಯನ್ನು ಕೊಡ್ತಾರೆ, ಅನೇಕರು ಅದರಿಂದ ರಕ್ಷಣೆ ಹೊಂದ್ತಾರೆ. ಕೆಲವರು ರಕ್ಷಣೆ ಹೊಂದಿ ಮತ್ತೆ ತಿರುಗಿ ಹೋಗುವುದು ಕೂಡ ಉಂಟು. ಆದ್ರೆ ದೇವರು ರಿಚರ್ಡ್ ಆಲೆನ್ ಅವರ ಜೀವನದಲ್ಲಿ, ಅವರ ಜೀವನ ಆರಂಭಿಕ ಜೀವನ ಕಠಿಣ ಪರಿಸ್ಥಿತಿಯಲ್ಲಿದ್ರು ಕೂಡ ದೇವರು ಅವರನ್ನ ಮುಂದೆ ತಂದರು. ಅವರಿಗೆ ಮತ್ತೊಬ್ಬರಿಗೆ ಮಾರಲ್ಪಡುವಂತ ಒಂದು ಸ್ಥಿತಿ ಆತನ ಜೀವನದಲ್ಲಿ ನಡೀತು. ಆದ್ರೆ ಅದರಿಂದ ಬಿಡುಗಡೆ ಮಾಡಿ ದೇವರು ಆತನ ಹಾಗೆ ಕಾಪಾಡಿಕೊಂಡು, ದೇವರು ಉತ್ತಮವಾದಂತ ಒಬ್ಬ ಸೇವಕ, ಆತನು ಒಬ್ಬ ಮಿಷನರಿ ಆಗಿ ಸೇವೆ ಮಾಡುವಂತೆ ದೇವರು ಅವರಿಗೆ ಸಹಾಯ ಮಾಡಿದ್ದಾರೆ ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಈ ದಿನಮಾನಗಳಲ್ಲಿ ರಿಚರ್ಡ್ ಆಲೆನ್ ಅವರ ತರ ನಾವು ಸೇವೆ ಮಾಡಬೇಕು. ಅನೇಕ ಕಷ್ಟಗಳಿರ್ತವೆ, ಸಮಸ್ಯೆಗಳಿರ್ತವೆ, ಅನೇಕ ಬಾಧೆಗಳಿರ್ತವೆ, ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳಿರ್ತವೆ. ನಮ್ಮ ಜೀವಿತವೇ ಒಂದು ಬಾಧೆಗೆ ಒಳಗಾಗಿರುತ್ತದೆ. ಆದ್ರೆ ನಾವು ದೇವರ ಒಂದು ಕಾರ್ಯ, ದೇವರ ಒಂದು ಶಕ್ತಿ ಯಾವ ರೀತಿ ಆದ್ರೂ ನಮ್ಮನ್ನು ಮಾರ್ಪಡಿಸ್ತದೆ ಎಂಬತಕ್ಕಂಥದನ್ನ ನಾವು ಗ್ರಹಿಸಿಕೊಳ್ಳಬೇಕು. ಆದ್ರಿಂದ ಅವ್ರು ಹೇಳ್ತಾರೆ, ದೇವರ ಶಕ್ತಿಯು ದೈಹಿಕ ಅಥವಾ ಆಧ್ಯಾತ್ಮಿಕ ಯಾವುದೇ ಸರಪಳಿಗಳನ್ನು ಮುರಿಯಬಹುದು ಎಂದು. ನೋಡ್ರಿ, ಅವರ ಅಷ್ಟೊಂದು ಆಳವಾಗಿ ಅವರು ಯೇಸು ಸ್ವಾಮಿ ಮೇಲೆ ಅವರು ನಂಬಿಕೆ ಇಟ್ಟು ಸೇವೆಯನ್ನು ಮಾಡಿದ್ದಾರೆ. ಇವತ್ತು ನಾವು ಕೂಡ ಆ ರೀತಿಯಾದಂತ ಉತ್ತಮವಾದಂತ ಸೇವೆ ನಾವು ಮಾಡೋಣ. ಈ ಖಾನಾ ಊರಿನಲ್ಲಿ ಮಾಡಿದಂತ ಅದ್ಭುತ ಕಾರ್ಯ ಅದು ನಮಗೆ ಎಲ್ಲರಿಗೂ ನಮಗೆ ಸಹಜವಾಗಿ ನಮಗೆ ಗೊತ್ತುಂಟು. ಯೇಸು ಸ್ವಾಮಿ ಅವರು ಮಾಡಿರುವ ಅವರ ಒಂದು ಮಹಿಮೆಯನ್ನು ತೋರ್ಪಡಿಸುವುದರಿಂದ ಅನೇಕರು ಅಲ್ಲಿ ನಂಬಿಕೆ ಇಟ್ಟರು ಎಂಬತಕ್ಕಂಥ ಒಂದು ವಿಶ್ವಾಸ. ಇವತ್ತು ನಾವು ಕೂಡ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ನಮಗೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ನಾವು ನಂಬಿಕೆ ಇಡೋಣ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಒಂದು ಸಂದರ್ಭದಲ್ಲಿ ಕರ್ತನೆ, ಇದುವರೆಗೂ ನಿನ್ನ ವಾಕ್ಯಗಳೊಟ್ಟಿಗೆ ನೀವು ಮಾತನಾಡಿದಿ. ರಿಚರ್ಡ್ ಆಲೆನ್ ಅವರ ಜೀವನ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವರ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗಲೂ ಕರ್ತನೆ, ನೀನು ಅವರಲ್ಲಿ ಉತ್ತಮವಾದಂತಹ ಒಂದು ಮಹಿಮೆಯನ್ನು ತೋರ್ಪಡಿಸಿ ಅವರ ಜೀವನವನ್ನ ಸ್ವಾಮಿ ಮುನ್ನಡೆಸಿದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ದಿನಮಾನಗಳಲ್ಲಿ ಕೂಡ ನಾವು ಕೇಳಿದಂತ ವಾಕ್ಯಗಳ ಮುಖಾಂತರವಾಗಿ ನಾವು ಉತ್ತಮವಾದಂತ ನಂಬಿಕೆ, ಒಂದು ವಿಶ್ವಾಸವನ್ನಿಟ್ಟು ನಾವು ನಿನ್ನ ಬಳಿಯಲ್ಲಿ ಜೀವಿಸುವಾಗ ಸ್ವಾಮಿ, ನಮಗೆ ಆ ರೀತಿಯಾದ ಒಂದು ಸೇವೆ ನಾವು ಮಾಡ್ಲಿಕ್ಕಾಗುವಂತೆ ಮತ್ತು ನೀನು ತೋರ್ಪಡಿಸಿರುವಂತ ಒಂದು ಮಹಿಮೆಯಿಂದ ನಾವೆಲ್ಲರೂ ಕೂಡ ಉತ್ತಮವಾದಂತ ನಂಬಿಕೆಯನ್ನಿಟ್ಟು ನಾವು ಜೀವಿಸುವಂತೆ ನಮ್ಮೆಲ್ಲರಿಗೂ ನೀನು ಕೃಪೆಯನ್ನು ಅನುಗ್ರಹಿಸಿಕೊಡ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಸ್ವಾಮಿ, ಈ ಒಂದು ಉದಯ ಕಾಲ ಸಮಯದಲ್ಲಿ ಪಾಲ್ಗೊಂಡಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು ಸ್ವಾಮಿ. ಅವರು ಮಾಡುವಂತ ಎಲ್ಲಾ ಸೇವಾ ಕಾರ್ಯಗಳನ್ನು ನೀನು ಆಶೀರ್ವದಿಸು ಮತ್ತು ನಿನ್ನ ವಾಕ್ಯಗಳನ್ನು ಕೇಳಿ ಅದನ್ನು ಅನುಸರಿಸಿ ನಡೀಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಮುಖ್ಯಸ್ಥರುಗಳನ್ನು ಆಶೀರ್ವದಿಸು, ಅವರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು ಸ್ವಾಮಿ. ಮಾಡುವಂತ ಎಲ್ಲಾ ಸೇವೆಗಳನ್ನು ನೀನು ಆಶೀರ್ವದಿಸು. ಹೀಗೆ ಸ್ವಾಮಿ, ಈ ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಪ್ರಭು ರಕ್ಷಕನು, ಒಡೆಯನು, ಮುದ್ದು ಕುಮಾರನು ಆದಂತ ಯೇಸುವಿನ ನಾಮದಲ್ಲಿ
ಪ್ರಾರ್ಥಿಸಿ ಬೇಡಿ ಓದಿದ್ದೇವೆ ತಂದೆಯೇ. ಆಮೇನ್.